ಬೆಳಗಾವಿಯಿಂದ ಬರ್ತಿದ್ದಂತೆ ಸಿಎಂ ಡಿಕೆಶಿ ಫೀಲ್ಡ್ಗಿಳಿದಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಮಾಡಿದ್ದಾರೆ. ಹಲವು ಪ್ರದೇಶಗಳ ಫುಟ್ಪಾತ್ ತೆರವನ್ನ ಸಿಎಂ ವೀಕ್ಷಣೆ ಮಾಡಿದ್ದಾರೆ. ಎಚ್ಎಸ್ಆರ್ ಲೇಔಟ್, ದೊಡ್ಡನೈಕುಂದಿ, ಕಾರ್ತಿಕ ನಗರ ಜಂಕ್ಷನ್ನಲ್ಲಿ ಪರಿಶೀಲಿಸಿದ್ದಾರೆ. ಅಶೋಕ ಪಿಲ್ಲರ್, ಮೆಜೆಸ್ಟಿಕ್, ಸಂಪಿಗೆ ರಸ್ತೆಯಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಫುಟ್ಪಾತ್ ತೆರವಿನ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಪರಿಶೀಲಿಸಿದ್ದಾರೆ. ಸಿಎಂಗೆ ಮಿನಿ ಬಸ್ನಲ್ಲೇ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಬೆಂಗಳೂರಿನಲ್ಲಿ ಕಳೆದ ಕೆಲ ದಿನಗಳಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈ ಕಾರ್ಯಾಚರಣೆಯನ್ನ ಬೆಳಗಾವಿಯಿಂದ ಬಂದಂತಹ ಸಿಎಂ ಡಿಕೆ ಶಿವಕುಮಾರ್ ವೀಕ್ಷಣೆ ಮಾಡಿದ್ದಾರೆ. ಮಿನಿ ಬಸ್ನಲ್ಲೇ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಜಯನಗರದಲ್ಲಿ ಸಿಎಂಗೆ ಶಾಸಕ ರಾಮಮೂರ್ತಿ ಹೂಗುಚ್ಛ ಕೊಟ್ಟು ಸ್ವಾಗತಿಸಿದ್ರು. ಸಿಎಂ ಡಿಕೆಶಿಗೆ ಸಚಿವ ಕೃಷ್ಣ ಬೈರೇಗೌಡ ಕೂಡ ಸಾಥ್ ಕೊಟ್ಟಿದ್ದಾರೆ. ಸಿಟಿ ರೌಂಡ್ಸ್ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ನಮ್ಮ ಏನಾಗಿದೆ ಸರ್ವೆ ಮಾಡುವಾಗ ಡೈರೆಕ್ಷನ್ ಇದೆ, ನಿಮಗೆ BPL ಕಾರ್ಡ್ ಇರಬೇಕು ಅಂತ. ಆ BPL ಕಾರ್ಡ್ ಕರ್ನಾಟಕದ ಇರಬೇಕು ಅಂತ ಆಗಿ PM ಸೌನಿಧಿಯಲ್ಲಿ ನಾವು 1.5 ಲಕ್ಷ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಮಾಡಿದ್ದಾರೆ. ಬೆಂಗಳೂರು ಸ್ವಚ್ಛವಾಗಿ ಇಡೋದು ನಮ್ಮ ಮೊದಲ ಕರ್ತವ್ಯ. ಸರ್ಕಾರ ಯಾರ ಒತ್ತಡಕ್ಕೂ ಮಣಿಯಲ್ಲ ಅಂತ ಸಿಎಂ ಡಿಕೆಶಿ ಹೇಳಿದ್ದಾರೆ. ಈ ಹಿಂದೆ ಪಾದಾಚಾರಿ ಮಾರ್ಗ ತೆರವಿಗೆ ಪಕ್ಷಾತೀತವಾಗಿ ಎಲ್ಲ ಒಪ್ಪಿದ್ರು. ಇಲ್ಲಿವರೆಗೆ ನಗರದಲ್ಲಿ 430 ಕಿಲೋಮೀಟರ್ ತೆರವು ಆಗಿದೆ. ನಿಗದಿ ಮಾಡಿದ ಸ್ಥಳದಲ್ಲಿಯೇ ವ್ಯಾಪಾರ ಮಾಡಬೇಕು ಅಂತ ಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. 3 ವರ್ಷಗಳಲ್ಲಿ ಪಾದಾಚಾರಿಗಳಲ್ಲಿ 900 ಜನರು ಮೃತಪಟ್ಟಿದ್ದಾರೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ನಗರ ಸ್ವಚ್ಛವಾಗಿಡಬೇಕು ಅನ್ನೋದು ನಮ್ಮ ಮೊದಲನೇ ಕರ್ತವ್ಯ. ನಾನು ಎಲ್ಲ ಶಾಸಕರ ಹತ್ರ ಹಿಂದೆ ಚರ್ಚೆ ಮಾಡಿದ್ದೆ. ಎಲ್ಲ ಶಾಸಕರು ಪಕ್ಷಾತೀತವಾಗಿ ಒಪ್ಕೊಂಡಿದ್ರು. ಆ ಪ್ರಕಾರ ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಈ ಕಾರ್ಯ ಮಾಡಿ ಧೈರ್ಯವಾಗಿ ಅಂತ ಹೇಳಿದ್ದೆ. ಈಗಾಗಲೇ 430 ಕಿಲೋಮೀಟ್ರನ್ನ ತೆಗೆದಿದ್ದಾರೆ. ಇನ್ನು ಇದು ಮುಂದುವರಿತದೆ. ನಾವು ಯಾವ ಒತ್ತಡಕ್ಕೂ ಮಣಿಯೋದಿಲ್ಲ. ವ್ಯಾಪಾರ ಮಾಡ್ತಾಯಿದ್ರು, ಅವರಿಗೆ ಆಲ್ಟರ್ನೇಟಿವ್ ಜಾಗಗಳನ್ನ ನಾವು ತೋರಿಸ್ತೀವಿ. ಆ ಡಿಕ್ಲೇರ್ ಮಾಡೋಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಕೆಲವ್ರಿಗೆ ತಳ್ಳ ಗಾಡಿನೂ ವ್ಯವಸ್ಥೆ ಮಾಡಿಕೊಡ್ತೀವಿ. ಆದರೆ ಬೆಂಗಳೂರು ನಗರದಲ್ಲಿ ಪಾದಾಚಾರಿ ಸುಮಾರು 3 ವರ್ಷದಲ್ಲಿ ಸುಮಾರು 900 ಜನ ಈ ಥರ ಹೆಚ್ಚು ಕಮ್ಮಿ ಆಗಿ ಸತ್ತಿರೋದು ದಾಖಲೆ ಇದೆ. ಸುಪ್ರೀಂ ಕೋರ್ಟಲ್ಲೂ ಕೂಡ ನಮಗೆ ಇದರ ಬಗ್ಗೆ ಕಡಾಖಂಡಿತವಾಗಿ ಮಾರ್ಗದರ್ಶನವನ್ನು ಕೊಟ್ಟಿದೆ. ಈ ಕಳ್ತನ, ಈ ಸ್ನ್ಯಾಚರ್ಸು, ಇವೆಲ್ಲ ಕತ್ತು ಸ್ನ್ಯಾಚರ್ಸ್ ಎಲ್ಲ ಬಂದು ನಾವು ರೋಡ್ ಪಕ್ಕದಲ್ಲಿ ಹೋಗ್ಬೇಕಾದ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ ಇವೆಲ್ಲ ಅಂತೇಳಿ ಬೇಕಾದಷ್ಟು ನಮ್ಮ ಮೇಲೆ ಕಂಪ್ಲೇಂಟ್ ಬಂದಿತ್ತು. ಕೃಷ್ಣ ಬೈರೇಗೌಡರ ಲೀಡರ್ಶಿಪ್ಪಲ್ಲಿ ಮಾಡ್ತಾಯಿದ್ದಾರೆ. ಸರ್ಕಾರ ಸಂಪೂರ್ಣವಾಗಿ ಪೊಲೀಸವರು ಎಲ್ಲ ಮಾಡ್ತಾರೆ. ಇನ್ನು ಮುಂದಕ್ಕೂ ಕೆಲ ಜಾಗಗಳೆಲ್ಲ ಇದೆ, ಅವ್ರಾಗ ಅವ್ರು ಖಾಲಿ ಮಾಡಿಕೊಂಡ್ರೆ ಸರಿ. ಅವ್ರು ಮಾಡಲಿಲ್ಲ ಅಂದರೆ ಅದಕ್ಕೂ ಫೈನ್ ಕಟ್ಟಬೇಕಾಯ್ತದೆ. ನಾವು ಎತ್ಕೊಂಡೋಗಿ ಬೇರೆ ಕಡೆ ಅದನ್ನು ಅಬಂಡೆಂಟ್ ವೆಹಿಕಲ್ಸ್ನ ಆಕ್ಷನ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಸೊ ಅದಕ್ಕೂ ಕೂಡ ಈಗ ಸದ್ಯಕ್ಕೆ ಒಂದು ಸ್ಟಿಕ್ಕರ್ ಹಾಕಿ ಎಷ್ಟು ದಿನ ಕೃಷ್ಣ ಒಂದು ವಾರ ಟೈಮ್ ಕೊಟ್ಟು ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಇಟ್ಟಿರ್ತೀವಿ. ನಿನ್ನೆ ಎತ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಅದನ್ನು ಅವರೇ ಎತ್ಕೊಂಡು ಹೋದರೆ ಪರವಾಗಿಲ್ಲ. ಅವ್ರು ಎತ್ಕೊಂಡು ಹೋಗಲಿಲ್ಲ ಅಂತಂದ್ರೆ ನಾವು ಎತ್ಕೊಂಡೋಗಿ ಬಿಸಾಕಿ ಅದಕ್ಕೇನು ಬೇಕೋ ಡ್ಯಾಮೇಜಸ್ ಹಾಕ್ತೀವಿ. ಇಲ್ಲ ಅಂದರೆ ಆಕ್ಷನ್ಗೆ ಹಾಕ್ತೀವಿ. ID ಕಾರ್ಡ್ ಹೌದು, ID ಕಾರ್ಡ್ ಕೊಟ್ಟದ್ದಕ್ಕೆ ಅವರು ಹೈಕೋರ್ಟ್ ಅವರು ಇದು ಬೇಡ ಅಂತ ಸೆಟ್ ಮಾಡಿದ್ದಾರೆ. ನಾವು ನಾವೇ ಕೊಟ್ಟಂಥ ID ಕಾರ್ಡ್ನ ನಾವು ಗುರುತಿಸಲೇಬೇಕು, ಗೌರವ ಕೊಡಲೇಬೇಕು. ಬಟ್ ಕೋರ್ಟ್ ಆದೇಶನೂ ನಾವು ಕೇಳಲೇಬೇಕು. ತಿರ್ಗಿ ಅವರೆಲ್ಲರೂ ಕೂಡ ಹೊಸದಾಗೆ ಪರಿಶೀಲನೆ ಮಾಡಿಬಿಟ್ಟು ಆ ಕಾರ್ಡವ್ರಿಗೂ ಕರೆದು ಮಾತಾಡಿ ಹೊಸ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಪಾಲಿಕೆಯ ಕಾರ್ಯಾಚರಣೆ. ಮಂಗಳೂರು ಪಾಲಿಕೆ ಕಚೇರಿಗೆ ಮುತ್ತಿಗೆಗೆ ವ್ಯಾಪಾರಿಗಳು ಯತ್ನಿಸಿದ್ದಾರೆ. ಸಿಐಟಿಯು ನೇತೃತ್ವದಲ್ಲಿ ಬೆಳ್ಳಂಬೆಳಗ್ಗೆ ವ್ಯಾಪಾರಿಗಳಿಂದ ಧರಣಿ ಮಾಡಲಾಗಿದೆ. ಮಂಗಳೂರು ಆಡಳಿತಾಧಿಕಾರಿ ಕೊಠಡಿ ಮುಂದೆ ಪ್ರತಿಭಟಿಸಲಾಗಿದೆ. ಕಳೆದ ಹಲವು ದಿನಗಳಿಂದ ಮಂಗಳೂರು ನಗರದಾದ್ಯಂತ ದಾಳಿ ನಡೀತಾ ಇದೆ. ಯಾವುದೇ ಮನವಿಯನ್ನ ಸ್ವೀಕರಿಸದ ಅಧಿಕಾರಿಗಳ ವಿರುದ್ಧ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ಮನವೊಲಿಕೆ ಬಳಿಕ ಧರಣಿಯನ್ನು ಪ್ರತಿಭಟನಾಕಾರರು ಕೈಬಿಟ್ಟಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ,
ಮಂಗಳೂರಲ್ಲೂ ಕೂಡ ಕೆಲ ದಿನಗಳಿಂದ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಮನವಿ ಮಾಡಿದ್ರು ಅದಕ್ಕೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ವ್ಯಾಪಾರಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಬೀದಿ ಬದಿ ವ್ಯಾಪಾರಸ್ಥರು ನಮ್ಮ ಸಂಕಷ್ಟವನ್ನ ಹೇಳಬೇಕಂತೇಳಿ 24 ಗಂಟೆಗಳ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ರು. ನಿನ್ನೆ ಬೆಳಿಗ್ಗೆ 9 ಗಂಟೆಗೆ ಬಂದವರು ಈಗ ನೋಡಿ ಗಂಟೆ 10 ಆಗ್ತಾ ಬಂತು. ಇಲ್ಲಿ ತನಕ ಇದ್ದೇವೆ. ಕನಿಷ್ಠ ಏನಪ್ಪ ನಿಮ್ಮ ಸಮಸ್ಯೆ ಏನಿದೆ? ಮನವಿ ರೆಡಿ ಮಾಡಿದ್ದೇವೆ. ಮನವಿ ನಮ್ಮ ಕೈಯಲ್ಲಿದೆ. ಮನವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.